ಸ್ನೇಹಿತರೆ ನಮಸ್ಕಾರ, ನಾನು ರವೀಂದ್ರ ಜೋಶಿ. ಒಂದು ಸಿನಿಮಾ, ಹಲವು ಕೋರ್ಟುಗಳಲ್ಲಿ ಪ್ರಕರಣಗಳು, ಒಂದೊಂದು ಕೋರ್ಟು ಒಂದೊಂದು ರೀತಿಯ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದಂಥ ಸಂದರ್ಭ. ಅತ್ಯಂತ ವಿಲಕ್ಷಣವಾದ, ಅತ್ಯಂತ ರೋಚಕವಾದ, ಅತ್ಯಂತ ದುಃಖಭರಿ ಕಹಾನಿಯನ್ನು ತಮಗೆ ಇವತ್ತು ಹೇಳ್ತಾ ಇದ್ದೀನಿ. ಇದನ್ನು ಯಾರೂ ನಿರೀಕ್ಷೆಯನ್ನೇ ಮಾಡಿರೋದಿಲ್ಲ. ಭಾರತದ ನ್ಯಾಯಾಂಗ ವ್ಯವಸ್ಥೆಯ ಬಗ್ಗೆ ಅತ್ಯಂತ ಹೈ ರಿಗಾರ್ಡ್ಸ್ ಇಟ್ಕೊಂಡಂಥ ಜನ ನಾವು. ಆದರೆ ಸ್ಥಿತಿ ಹೇಗೆ ಬರುತ್ತೆ ಅಂದರೆ, ನಮ್ಮ ಕಣ್ಣೆದುರೇ ನಡೆದಂಥ ಘಟನೆಯನ್ನು ನಾವು ಸಿನಿಮಾ ಮಾಡಿ ತೋರಿಸ್ತೀವಿ ಅಂದಾಗ ಅದಕ್ಕೆ 108 ವಿಘ್ನಗಳು. ಜುಲೈ 11ನೇ ತಾರೀಕು ಒಂದು ಸಿನಿಮಾ ಬಿಡುಗಡೆ ಆಗ್ತಾ ಇದೆ. ಸಿನಿಮಾದ ಹೆಸರು ಉದಯ್ಪುರ್ ಫೈಲ್ಸ್ ಅಂತೇಳಿ. ಹಲವಾರು ಫೈಲ್ಗಳನ್ನು ನೀವು ಕೇಳಿದ್ದೀರಿ. ಈಗ ಕಾಶ್ಮೀರ್ ಫೈಲ್ಸನ್ನು ನೋಡಿದ್ದೀರಿ, ಕೇರಳ ಸ್ಟೋರಿಯನ್ನು ನೋಡಿದ್ದೀರಿ. ಇದು ಉದಯ್ಪುರ್ ಫೈಲ್ಸ್. ನಿಮಗೆ ನೆನಪಿರಬೇಕು ಈ ಪ್ರಕರಣ. 28 ಜೂನ್ 2022ಕ್ಕೆ ಒಂದು ಭೀಭತ್ಸವಾದಂಥ, ಭೀಕರವಾದಂಥ ಕೊಲೆ ಪ್ರಕರಣ ರಾಜಸ್ಥಾನದ ಉದಯ್ಪುರದಲ್ಲಿ ನಡೆಯುತ್ತೆ. ಇಬ್ಬರು ಆಗಂತುಕರು ಟೇಲರ್ಗೆ ಫೋನ್ ಮಾಡ್ತಾರೆ. ಒಬ್ಬ ಮೊಹಮ್ಮದ್ ಗೌಸ್, ಇನ್ನೊಬ್ಬ ಮೊಹಮ್ಮದ್ ರಿಯಾಜ್ ಅಂತೇಳಿ. ಮಧ್ಯಾಹ್ನ ಅದೇ ತಾನೇ ಊಟ ಮಾಡಿ ಬಂದು ಕೂತಿದ್ದಾನೆ ಈತ. ಟೈಲರ್ ಹೆಸರು ಕನ್ಹಯ್ಯಲಾಲ್ ಸಾಹು ಅಂತ. ಫೋನ್ ಮಾಡಿದಂಥ ಆಗಂತುಕರು ಮೊಹಮ್ಮದ್ ರಿಯಾಜ್, ಮೊಹಮ್ಮದ್ ಗೌಸ್ ಅವರು ಅದೇ ತಾನೇ ಮಸೀದಿಯಲ್ಲಿ ನಮಾಜ್ ಮುಗಿಸ್ಕೊಂಡು ಬಂದಿರ್ತಾರೆ. ಬಟ್ಟೆ ಹೊಲಿಸ್ತೀನಿ ಅಂತೇಳಿ ಬಂದವರು ಬಟ್ಟೆ ಕೊಟ್ಟಂಗೆ ಮಾಡಿ ಆತ ಟೇಪ್ ಹಿಡಿದು ಅಳತೆ ಮಾಡುವಾಗ ಫೇಸ್ಬುಕ್ ಲೈವ್ನಲ್ಲಿ ಬರ್ತಾರೆ. ಲೈವ್ನಲ್ಲಿ ಬಂದು ಸರ್ತನ್ ಸೆ ಜುದಾ ಅಂತ ಹೇಳ್ತಾ ಆ ಅಮಾಯಕ ಮುಗ್ಧ ಟೈಲರ್ನ ಕತ್ತನ್ನು ಸೀಳ್ತಾರೆ. ಫೇಸ್ಬುಕ್ ಲೈವ್ನಲ್ಲಿ ನಡೆದಂಥದ್ದಿದು. ಎಲ್ಲಿಯೋ ಕದ್ದು ಮುಚ್ಚಿ ಮಾಡಿದಂಥ ಕೊಲೆ ಅಲ್ಲ. ಅಷ್ಟೇ ಅಲ್ಲ, ಇನ್ನೊಂದು ಮಾತು ಹೇಳ್ತಾರೆ, ಈ ಕೊಲೆ ಏನಿದೆಯಲ್ಲ, ಈ ಚಾಕು ನರೇಂದ್ರ ಮೋದಿವರೆಗೂ ಹೋದರೂ ಅಚ್ಚರಿ ಪಡಬೇಕಾಗಿಲ್ಲ ಅಂತಾರೆ. ಅಂದರೆ ಇದೇ ರೀತಿ ನರೇಂದ್ರ ಮೋದಿ ಅವರ ಕತ್ತನ್ನು ಬೇಕಾದರೂ ನಾವು ಸೀಳ್ತೀವಿ ಅನ್ನುವಂಥ ಮಾತನ್ನು ಅವ್ರು ಹೇಳ್ತಾರೆ. ಇದರ ಹಿಂದಿದ್ದ ಘಟನೆ ಏನು? ಇದ್ರ ಹಿಂದಿದ್ದ ಘಟನೆ ಏನಪ್ಪ ಅಂತಂದರೆ, ಟೈಮ್ಸ್ ನೌನಲ್ಲಿ ಒಂದು ಡಿಬೇಟ್ನಲ್ಲಿ ನೂಪುರ್ ಶರ್ಮಾ ಅನ್ನೋಳು ಇವರ ಹಜರತ್ ಮೊಹಮ್ಮದ್ ಪೈಗಂಬರ್ ಅಪ್ರಾಪ್ತ ವಯಸ್ಸಿನ ಒಬ್ಬ ಬಾಲಕಿಯ ಜೊತೆ 6 ವರ್ಷದ ಮಗುವಿನ ಜೊತೆ ಮದುವೆಯಾಗಿದ್ದರು ಅಂತ ನೂಪುರ್ ಶರ್ಮಾ ಹೇಳಿಕೆಯನ್ನು ಕೊಟ್ಟಿರ್ತಾಳೆ. ಅಲ್ಲಿ ತಸ್ಲಿಮಾ ರೆಹಮಾನಿ ಅನ್ನುವಂಥ ವ್ಯಕ್ತಿ ಹಿಂದೂ ಧರ್ಮದ ಬಗ್ಗೆ ಬಾಯಿಗೆ ಬಂದ ಹಾಗೆ ಮಾತಾಡಿದಾಗ ನೂಪುರ್ ಶರ್ಮಾ ಈ ರೀತಿ ಹೇಳಿಕೆಯನ್ನು ಕೊಟ್ಟಿರ್ತಾಳೆ. ಅವಳನ್ನು ಬೆಂಬಲಿಸಿ ಈ ಕನ್ಹಯ್ಯಲಾಲ್ ಸಾಹು ಒಂದು ಪೋಸ್ಟ್ ಹಾಕಿರ್ತಾನೆ. ಆ ಪೋಸ್ಟ್ ಹಾಕಿದ್ದಕ್ಕೆ ತನ್ನ ಪ್ರಾಣವನ್ನೇ ಈತ ಕಳ್ಕೋಬೇಕಾಗತ್ತೆ. ಎಂಥ ದುರಂತ, ಎಂಥ ಭೀಭತ್ಸ ಘಟನೆ, ಎಂಥ ಸ್ಥಿತಿ ಅನ್ನುವುದನ್ನು ಸುಮ್ಮನೆ ಆಲೋಚನೆ ಮಾಡಿ. 3 ವರ್ಷ ಆಗಿ ಹೋಗಿದೆ. ಇನ್ನೂವರೆಗೂ ಈ ಪ್ರಕರಣದ ಕುರಿತಾಗಿ ಯಾವುದೇ ರೀತಿಯಾದಂಥ ತಾರ್ಕಿಕ ಅಂತ್ಯ ಆಗಿಲ್ಲ. 150 ಜನ ಇದರಲ್ಲಿ ಸಾಕ್ಷಿಗಳಿದ್ದಾರೆ. ಇಬ್ಬರು ಆರೋಪಿಗಳನ್ನ ಇದರಲ್ಲಿ ಈಗಾಗಲೇ ಬಿಡುಗಡೆ ಮಾಡಿ ಆಗಿದೆ. ತಿಂಗಳಿಗೆ 1-2 ಹಿಯರಿಂಗ್ ಬರುತ್ತೆ. ಒಬ್ಬರು ಇಬ್ಬರದು ಸಾಕ್ಷ್ಯಗಳನ್ನು ತೆಗೆದುಕೊಳ್ಳಲಾಗತ್ತೆ. 3 ವರ್ಷ ಆದರೂ ಕೂಡ ಒಂದು 20 ಜನರ ಸಾಕ್ಷ್ಯಗಳನ್ನು ತೆಗೆದುಕೊಂಡಿಲ್ಲ. 150 ಜನರ ಸಾಕ್ಷಿ ಆಗಬೇಕು. ಅದಾದ ಮೇಲೆ ಸೆಷನ್ ಕೋರ್ಟಿನಲ್ಲಿ ತೀರ್ಪಾಗಬೇಕು. ತೀರ್ಪು ಬರಲಿಲ್ಲ, ಜೊತೆ ತಮ್ಮ ಪರವಾಗಿ ಬರಲಿಲ್ಲ ಅಂದರೆ ಹೈಕೋರ್ಟ್ಗೆ ಹೋಗಬೇಕಾಗತ್ತೆ. ಅದಾದಮೇಲೆ ಸುಪ್ರೀಂ ಕೋರ್ಟ್ ಹೋಗಬೇಕಾಗತ್ತೆ. ಅಲ್ಲಿವರೆಗೂ ಇವರ ಕಣ್ಣೀರಿದೆಯಲ್ಲ, ಕನ್ಹಯ್ಯಲಾಲ್ ಸಾಹುನ ಕುಟುಂಬದವರ ಕಣ್ಣೀರು, ಅದನ್ನು ಒರೆಸೋರು ಯಾರು? ಎಷ್ಟೋ ಜನ ಈ ಪ್ರಕರಣವನ್ನು ಮರೆತು ಬಿಟ್ಟಿದ್ದಾರೆ. ಆದ್ದರಿಂದ ನಾನು ಪುನರಪಿ ಇನ್ನೊಂದು ಸಲ ಇವತ್ತು ಈ ಘಟನೆಯನ್ನು ನೆನಪು ಮಾಡಿದ್ದು ಯಾಕೆ ಅಂದರೆ, ಮತಾಂಧ ಶಕ್ತಿಗಳು ಯಾವ ರೀತಿ ಈ ದೇಶದಲ್ಲಿ ಕೆಲಸ ಮಾಡ್ತವೆ ಅಂತಂದರೆ, ನಮ್ಮ ಪಾಡಿಗೆ ನಾವು ಸುಮ್ಮನಿದ್ರೂ ಕೂಡ, ನಾವು ಸೋಷಿಯಲ್ ಮೀಡಿಯಾದಲ್ಲಿ ನಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರೂ ಕೂಡ ಇವರು ಸರ್ತನ್ ಸೆ ಜುದಾ ಮಾಡಲಿಕ್ಕೆ ಹಿಂದೇಟು ಹಾಕೋದಿಲ್ಲ. ನಾವು ಸಂವಿಧಾನ ಪರವಾಗಿ ನಡ್ಕೋತೀವಿ ಅಂದರೆ ಇವರು ಸಂವಿಧಾನದ ವಿರುದ್ಧವಾಗಿ ಹೋರಾಟ ಮಾಡ್ತೀವಿ, ನಾವು ಶರಿಯಾ ಕಾನೂನಿನ ಪ್ರಕಾರ ಜೀವನ ನಡೆಸ್ತೀವಿ ಅಂತ ಅಟಾಟೋಪವನ್ನು, ಅರಾಜಕತೆಯನ್ನು, ಅತ್ಯಾಚಾರವನ್ನು, ದೌರ್ಜನ್ಯವನ್ನು ಮಾಡ್ತಾರೆ. ಇದರ ಕುರಿತಾದಂಥ ಒಂದು ಸಿನಿಮಾದ ಹೆಸರು ಉದಯ್ಪುರ್ ಫೈಲ್ಸ್ ಅಂತೇಳಿ. ಇದಕ್ಕೆ ಬೇರೆ ಹೆಸರಿಡಲಾಗಿತ್ತು. ಆ ಹೆಸರಿನ ಬಗ್ಗೆ ಅಬ್ಜೆಕ್ಷನ್ ಬಂದದ್ದಕ್ಕೆ ಹೆಸರನ್ನು ಉದಯ್ಪುರ್ ಫೈಲ್ಸ್ ಅಂತ ಇಡಲಾಗಿದೆ. 11ನೇ ತಾರೀಕು ಇದರ ಬಿಡುಗಡೆ ಇದೆ, ನಾಳೆ. ನೋಡಿ ವಿಚಿತ್ರ ನೋಡಿ, ಇದರ ಕುರಿತಾಗಿ ಒಂದೊಂದು ಕೋರ್ಟಿನಲ್ಲಿ ಒಂದೊಂದು ಕೇಸು. ಒಂದು ಕಡೆ ತಸ್ಲಿಮಾ ರೆಹಮಾನಿ ಏನು ಹೇಳಿಕೆ ಕೊಟ್ಟನಲ್ಲ, ಆ ರೀತಿಯಾದಂಥ ಆಲೋಚನೆಯಲ್ಲಿ ಅರ್ಷದ್ ಮದನಿ ಅನ್ನುವಂಥ ವ್ಯಕ್ತಿ ಜಮಿಯತ್ ಉಲೇಮಾ ಹಿಂದ್ ಪರವಾಗಿ ದಿಲ್ಲಿ ಹೈಕೋರ್ಟ್ನಲ್ಲಿ ಮೊಕದ್ದಮೆ ಹಾಕಿದ್ದಾರೆ. ಏನು ಅಂತ ಹೇಳ್ತಾರೆ ಅವರು, ಜಮಿಯತ್ ಉಲೇಮಾ ಹಿಂದ್ ಅವರು ಇದ್ದಾರಲ್ಲ,
ಅವರು ಕಪಿಲ್ ಸಿಬಲ್ನನ್ನು ತನ್ನ ವಕೀಲನನ್ನಾಗಿ ಇಟ್ಕೊಂಡಿದ್ದಾರೆ. ಇವರ ಹೇಳಿಕೆ ಏನಪ್ಪ ಅಂತಂದರೆ, ಈ ಸಿನಿಮಾ ಬಿಡುಗಡೆಯಾದರೆ ಕೋಮು ಸೌಹಾರ್ದತೆ ಹಾಳಾಗತ್ತೆ, ಮತ್ತೆ ಕೋಮು ದ್ವೇಷ ಉಂಟಾಗತ್ತೆ, ದ್ವೇಷಮಯ ವಾತಾವರಣ ಆಗುತ್ತೆ, ಉದ್ವಿಗ್ನತೆ ಉಂಟಾಗತ್ತೆ. ಆದ್ದರಿಂದ ಈ ಸಿನಿಮಾವನ್ನು ಬಿಡುಗಡೆ ಮಾಡಲಿಕ್ಕೆ ಅನುಮತಿಯನ್ನು ಕೊಡಬಾರದು. ಅರ್ಷದ್ ಮದನಿಯ ವಾದ. ಆತನ ಪರವಾಗಿ ಕಪಿಲ್ ಸಿಬಲ್ಲು ಇನ್ನಿಲ್ಲದ ಹಾಗೆ ಅಲವತ್ಕೊಳ್ತಾರೆ ದಿಲ್ಲಿ ಹೈಕೋರ್ಟ್ನಲ್ಲಿ. ದಿಲ್ಲಿ ಹೈಕೋರ್ಟ್ ಹೇಳುತ್ತೆ, ನೀವು ಈ ಸಿನಿಮಾನೇ ನೋಡಲಾರ್ದೆ ಅದು ಹೇಗೆ ನೀವು ಈ ರೀತಿ ತೀರ್ಮಾನಕ್ಕೆ ಬರ್ತೀರಿ ಅಂತ ಎದುರುಗಡೆ ಪ್ರತಿವಾದಿಗಳು ತಮ್ಮ ವಾದವನ್ನು ಮುಂದಿಡ್ತಾರೆ. ಇದಕ್ಕೆ ಪ್ರೊಡ್ಯೂಸರ್ ಅಮಿತ್ ಜೈನ್ ಅಂತೇಳಿ, ವಿಜಯ್ ರಾಜನ್ ಅವರು ಈ ಸಿನಿಮಾದ ಹೀರೋ ಪಾತ್ರವನ್ನು ನಿರ್ವಹಿಸ್ತಾ ಇದ್ದಾರೆ. ಅಮಿತ್ ಜೈನ್ ಅವರ ವಕೀಲರು ಹೇಳ್ತಾರೆ, ಅಲ್ಲ ಸ್ವಾಮಿ, ನಾವು ಈಗ ಟ್ರೇಲರ್ ಬಿಡುಗಡೆ ಮಾಡಿದ್ದೀವಿ, ಸಿನಿಮಾನೇ ಬಿಡುಗಡೆ ಆಗಿಲ್ಲ. ಸಿನಿಮಾ ಬಿಡುಗಡೆ ಆಗೋದಕ್ಕಿಂತ ಮುಂಚೆ ಇದು ಕೋಮು ದ್ವೇಷವನ್ನು ಹೆಚ್ಚಿಸುತ್ತೆ, ಜನರಲ್ಲಿ ಉದ್ವಿಗ್ನತೆ ಉಂಟಾಗತ್ತೆ ಸಮಾಜದಲ್ಲಿ ಅಂತ ಹೆಂಗೆ ಹೇಳ್ತೀರಿ? ಟ್ರೇಲರ್ನಲ್ಲಿ ಆ ರೀತಿಯಾದಂಥ ಹಿಂಸರ ಘಟನೆಗಳು ಯಾವುದೂ ಇಲ್ಲ. ಜೊತೆಗೆ ಇದನ್ನು ಭಾರತ ಸರ್ಕಾರದ ಸ್ವಾಯತ್ತ ಸಂಸ್ಥೆಯಾದಂಥ CBSE ಸೆನ್ಸಾರ್ ಬೋರ್ಡ್ ಇದನ್ನು ಅಂಗೀಕರಿಸಿದೆ, ರಿಲೀಸ್ ಮಾಡಲಿಕ್ಕೆ ಅನುಮತಿಯನ್ನು ಕೊಟ್ಟಿದೆ. ಹಾಗಿದ್ದಾಗ ನೀವು ಸಿನಿಮಾ ಬಿಡುಗಡೆ ಮಾಡಬಾರ್ದು ಅಂತ ಹೇಳಿದರೆ, ಈ ನೆಲದ ಕಾನೂನಿಗೆ ಅನ್ವಯವಾಗಿ ಸೆನ್ಸಾರ್ ಬೋರ್ಡ್ನಲ್ಲಿ ಪಾಸ್ ಆದಂಥ ಸಿನಿಮಾ ಮತ್ತು ಸೆನ್ಸಾರ್ ಬೋರ್ಡ್ನವ್ರು ಏನೇನು ಕಟ್ಟಿಂಗ್ಸ್ ಹೇಳಿದ್ದಾರೆ, ಕಟ್ಟಿಂಗ್ಗಳನ್ನು ಮಾಡಿ ಮತ್ತೆ ಸಿನಿಮಾ ತೋರಿಸಿ ನಾವು ಅನುಮತಿಯನ್ನು ಪಡೆದಿದ್ದೀವಿ. ಹಾಗಿರುವಾಗ ಇದನ್ನು ಬಿಡುಗಡೆ ಮಾಡಬಾರ್ದು ಅಂದರೆ ಯಾವ ನ್ಯಾಯ ಅಂತ ಸಿನಿಮಾದ ಪರವಾಗಿ ವಾದ ಮಂಡನೆ ಆಗುತ್ತೆ. ಕೊನೆಗೆ ಕೋರ್ಟ್ ಏನಂತ ಹೇಳುತ್ತೆ ಅದು ಕೇಳಬೇಕು. ಕೋರ್ಟ್ ಹೇಳುತ್ತೆ, ಒಂದು ಕೆಲಸ ಮಾಡಿ, ಕಪಿಲ್ ಸಿಬಲ್ಗೆ ಈ ಅರ್ಷದ್ ಮದನಿಗೆ ಈ ಸಿನಿಮಾ ತೋರಿಸ್ಬಿಡಿ ಅಂತ. ನೋಡಿ ಎಂಥ ದುರಂತ. ಇವತ್ತು ಸ್ಥಿತಿ ಹೇಗೆ ಬಂದಿದೆ ಅಂತಂದರೆ, ಈ ದೇಶದಲ್ಲಿ ಯಾವುದೇ ಒಂದು ಸಿನಿಮಾ ಬಿಡುಗಡೆ ಆಗಬೇಕಾದ್ರೆ ನಾವು ಸೆನ್ಸಾರ್ ಸರ್ಟಿಫಿಕೇಷನ್ಗೆ ಹೋಗ್ತೀವಿ. ಪ್ರಾದೇಶಿಕ ಸೆನ್ಸಾರ್ ಬೋರ್ಡ್ನಲ್ಲಿ ಪಾಸ್ ಆಗದೇ ಇದ್ದರೆ ಅಪೀಲ್ ಹೋಗ್ತೀವಿ, ಸೆಂಟ್ರಲ್ ಸೆನ್ಸಾರ್ ಬೋರ್ಡ್ಗೆ ಹೋಗ್ತೀವಿ. ಅವ್ರು ಹೇಳಿರೋ ಕಟ್ಗಳಿಗೆ ಅನ್ವಯವಾಗಿ ಸಿನಿಮಾವನ್ನು ಬಿಡುಗಡೆ ಮಾಡ್ತೀವಿ. ಅವರು ಯಾವ ಯು ಸರ್ಟಿಫಿಕೇಟ್ ಕೊಟ್ಟರು ಯು ಸರ್ಟಿಫಿಕೇಟ್ ಹಾಕ್ತೀವಿ, UE ಕೊಟ್ಟರು UE ಹಾಕ್ತೀವಿ, A ಅಂತ ಕೊಟ್ಟರೆ A ಹಾಕ್ತೀವಿ. ಯು ಅಂದರೆ ಎಲ್ಲರೂ ನೋಡಬಹುದಾದ್ದು, UE ಅಂದರೆ ದೊಡ್ಡವರ ಸಂಘಟ ಸಣ್ಣವರು ಹೋಗಬಹುದಾದಂಥದ್ದು, A ಅಂದರೆ ವಯಸ್ಕರು ಮಾತ್ರ ನೋಡುವಂಥ ಸಿನಿಮಾ. ಅದಕ್ಕೆ ಅನುಗುಣವಾಗಿ ಸಿನಿಮಾಗಳು ತಯಾರಾಗ್ತವೆ. ಈಗ ಮೌಲ್ವಿಗಳು, ಮದರ್ಸಾಗಳು, ಕಟ್ಮುಲ್ಲಾಗಳು, ವಕೀಲರು ಬಂದು ಸಿನಿಮಾ ನೋಡಿ ಈ ಸಿನಿಮಾ ಸರಿ ಇದೆಯಾ ಇಲ್ವಾ ಅಂತ ಹೇಳಬೇಕು ಅಂತ ದಿಲ್ಲಿ ಹೈಕೋರ್ಟ್ ಹೇಳುತ್ತೆ. ಇದು ಒಂದು ಪ್ರಕರಣ. ಇನ್ನೊಂದು ಪ್ರಕರಣವನ್ನು ಹೇಳ್ತೇನೆ. ಈ ಕನ್ಹಯ್ಯಲಾಲ್ ಮರ್ಡರ್ ಆಯ್ತಲ್ಲ, ಈ ಮರ್ಡ್ರಲ್ಲಿ ಒಬ್ಬ ಆರೋಪಿ ನಂಬರ್ 8, ಆತನ ಹೆಸರು ಮೊಹಮ್ಮದ್ ಜಾವೇದ್ ಅಂತೇಳಿ. ಈ ಮೊಹಮ್ಮದ್ ಜಾವೇದು ಸುಪ್ರೀಂ ಕೋರ್ಟ್ಗೆ ಅಪೀಲ್ ಹೋಗ್ತಾನೆ. ಏನಂತ ಈತನ ಅಪೀಲು ಅಂತ ಕೇಳ್ಬೇಕು ನೀವು, ಅದು ಭಾಳ ಮಜಾ ಇದೆ. ಆತ ಹೇಳ್ತಾನೆ, ಈ ಸಿನಿಮಾವನ್ನು ದಯವಿಟ್ಟು ಬಿಡುಗಡೆ ಮಾಡಬೇಡಿ. ಈ ಸಿನಿಮಾ ಬಿಡುಗಡೆ ಮಾಡೋದ್ರಿಂದ ನನ್ನ ಪ್ರಕರಣದಲ್ಲಿ ನನಗೆ ನ್ಯಾಯ ಸಿಗೋದಿಲ್ಲ. ಈತ ಕೊಲೆ ಆರೋಪಿ, ಜಾಮೀನಿನ ಮೇಲೆ ಹೊರಗಡೆ ಇರೋನು. ಇವನು ಹೇಳ್ತಾನೆ, ಈ ಸಿನಿಮಾ ಬಿಡುಗಡೆಯಾದರೆ ನನಗೆ ನ್ಯಾಯ ಸಿಗೋದಿಲ್ಲ, ಏಕಪಕ್ಷೀಯವಾದಂಥ ತೀರ್ಮಾನ ಆಗಿಬಿಡುತ್ತೆ, ಆದ್ದರಿಂದ ಸಿನಿಮಾ ಬಿಡುಗಡೆ. ಹೆಂಗಿದೆ ನೋಡಿ, ಕೋರ್ಟು ಸಿನಿಮಾ ನೋಡಿ ಜಡ್ಜ್ಮೆಂಟ್ ಕೊಡುತ್ತಂತೆ. ಇವತ್ತರೆಗೂ ನಾ ಈ ರೀತಿಯಾದಂಥ ಪ್ರಕರಣವನ್ನು ಎಲ್ಲಿಯೂ ಕೇಳೇ ಇಲ್ಲ. ಎರಡನೇದಾಗಿ NIA ಈಗಾಗಲೇ ಚಾರ್ಜ್ ಶೀಟ್ ಆಗಿ ಹೋಗಿದೆ ಇದರ ಕುರಿತಾಗಿ. ಇದನ್ನು ಬದಲಿಸುವ ಪ್ರಶ್ನೆಯೇ ಇಲ್ಲ. ಇಲ್ಲಿವರೆಗೂ ಯಾವ ಕೋರ್ಟು ಕೂಡ ಸಿನಿಮಾ ನೋಡ್ಕೊಂಬಂಡು ಅದರ ಪ್ರಕಾರ ಜಡ್ಜ್ಮೆಂಟ್ ಕೊಟ್ಟಂಥ ದಾಖಲಾತಿಗಳೇ ಇಲ್ಲ. ಸರ್ಕಮ್ಸ್ಟ್ಯಾನ್ಷಿಯಲ್ ಎವಿಡೆನ್ಸು, ಫಾರೆನ್ಸಿಕ್ ರಿಪೋರ್ಟ್ಸು, ಪ್ರೈಮಾ ಫಸೈ ಸ್ಟೇಟ್ಮೆಂಟ್ಸು ಇವೆಲ್ಲವನ್ನು ಸೇರಿಸಿ ಅದಾದ ಮೇಲೆ ಜಡ್ಜ್ ತನ್ನ ವಿವೇಚನೆಯ ಮೇರೆಗೆ ಅಲ್ಲಿರುವಂಥ ಮೆರಿಟನ್ನು ನೋಡಿ ಯಾವುದಾದ್ರೂ ಜಡ್ಜ್ಮೆಂಟನ್ನು ಕೊಡ್ತಾರೆ. ಆದರೆ ಈ ವ್ಯಕ್ತಿ ಇದಾನಲ್ಲ, ಈತ ಮೊಹಮ್ಮದ್ ಜಾವೇದ್ ಎನ್ನುವಂಥ ಆರೋಪಿ, ಕೊಲೆ ಆರೋಪಿ, ಈತ ಹೇಳ್ತಾನೆ, ಇನ್ನೂವರೆಗೂ ಯಾರಿಗೂ ಕನ್ವಿಕ್ಷನ್ನೇ ಆಗಿಲ್ಲ, ಆದ್ದರಿಂದ ನೀವು ಮೊಹಮ್ಮದ್ ರಿಯಾಜ್, ಮೊಹಮ್ಮದ್ ಗೌಸ್ ಅವ್ರನ್ನ ನೀವು ಕೊಲೆಗಾರರು ಅಂತ ಹೇಗೆ ಹೇಳ್ತೀರಿ? ಇದು ನ್ಯಾಯಕ್ಕೆ ಅಪಚಾರ ಆಗತ್ತೆ, ಏಕಪಕ್ಷೀಯ ಆಗತ್ತೆ, ಪಿಕ್ಚರ್ ಬಿಡುಗಡೆ ಮಾಡಬಾರ್ದು. ಇದು ಸುಪ್ರೀಂ ಕೋರ್ಟ್ನಲ್ಲಿ ನಡೀತಾ ಇರೋದು. ಎಂಥ ವಿಚಿತ್ರ ನೋಡಿ. ಫೇಸ್ಬುಕ್ನಲ್ಲಿ ಲೈವ್ ಬಂದು ಕೊಲೆ ಮಾಡಿರೋದು, ಕದ್ದು ಮುಚ್ಚಿ ಕೊಲೆ ಮಾಡಿಲ್ಲ. ಆ ಫೇಸ್ಬುಕ್ನಲ್ಲಿ ಬಂದಿರೋ ಲೈವ್ನ ಜಗತ್ತೆಲ್ಲ ನೋಡಿದೆ, ಅದು ರೆಕಾರ್ಡ್ ಮಾಡಲಾಗಿದೆ. ಇದಕ್ಕೆ ಬೇರೆ ಸಾಕ್ಷ್ಯಾಧಾರದ ಅಗತ್ಯವೇ ಇಲ್ಲ. ಆಮೇಲೆ 3 ವರ್ಷ ಎಳೆಯುವಂಥ ಪ್ರಕರಣವೇ ಅಲ್ಲ. ಇಂಥ ಪ್ರಕರಣ ನಡೆದಂಥ ಸಂದರ್ಭದಲ್ಲಿ ಯಾವಾಗಲೂ ಏನಾಗಬೇಕು ಅಂದರೆ ರೇರೆಸ್ಟ್ ಆಫ್ ದಿ ರೇರ್ ಕೇಸ್ ಅಂತ ಇದನ್ನು ಪರಿಗಣಿಸಿ ಇಂಥ ಮೊಕದ್ದಮೆಗಳಿಗೆ ಬೇಗ ತ್ವರಿತವಾಗಿ ಇದಕ್ಕೆ ನ್ಯಾಯ ಸಿಗುವಂಥ ಕೆಲಸ ಆಗಬೇಕು. ಯಾಕೆಂದರೆ ಇದೇ ರೀತಿಯಾಗಿ ಹಲವು ಪ್ರಕರಣಗಳು ನಡೆಯುವ ಸಾಧ್ಯತೆ ಇರ್ತದೆ ಮುಂದಿನ ದಿನದಲ್ಲಿ. ಅತಿರಂಜಿತವಾಗಿ ವಿಜೃಂಭಿಸುತ್ತಾ ಹಿಂಸೆಯನ್ನು
ವಿಜೃಂಭಿಸ್ತಾ ಪ್ರಕರಣಗಳು ನಡೆಯುವಂಥ ಸಾಧ್ಯತೆ ಇರುತ್ತೆ. ಸಮಾಜದ ಮೇಲೆ ಇಂಥವು ಲೈವ್ ಮೂಲಕ ಹಿಂಸೆಗಳು ನಡೆಯೋಕ್ಕೆ ಶುರು ಆಗ್ಬಿಟ್ರೆ ನಮ್ಮದೇನು ಸಿರಿಯಾನ ಐಸಿಸ್ಸಾ ಈ ರೀತಿ ಕಂಡಲ್ಲಿ ಕೊಲೆ ಮಾಡಿಕೊಂಡು ಕಂಡಲ್ಲಿ ನೇಣಿಗೆ ಹಾಕ್ಕೊಂಡು ಕಂಡಲ್ಲಿ ರೇಪ್ ಮಾಡಿಕೊಂಡು ಗರ್ಭಿಣಿ ಹೆಣ್ಮಗಳ ಭ್ರೂಣವನ್ನು ಕಿತ್ಕೊಂಡು ಆ ರೀತಿ ಮಾಡುವಂಥ ದೇಶನ ನಮ್ಮದು? ಭಯೋತ್ಪಾದಕ ದೇಶನ? ನಮ್ಮ ದೇಶದಲ್ಲಿ ನೀವೆಲ್ಲ ಹೇಳೋ ಹಾಗೆ ಸೆಕ್ಯುಲರ್ ದೇಶ ಅಂತ ಹೇಳ್ತೀರಿ, ನಮ್ಮ ದೇಶಕ್ಕೆ ಸೋಷಲಿಸ್ಟ್ ದೇಶ ಅಂತ ಹೇಳ್ತೀರಿ. ಈ ದೇಶದಲ್ಲಿ ಕೋಮುವಾದಿಗಳು ಬಂದು ಹಾಡೇ ಹಗಲು ಮಠ ಮಧ್ಯಾಹ್ನ ಮೇನ್ ರೋಡ್ನಲ್ಲಿ ಟೇಲರ್ ಅಂಗಡಿಯಲ್ಲಿ ಬಂದು ಕೊಲೆ ಮಾಡ್ತಾರೆ. ಇದನ್ನು ರೇರೆಸ್ಟ್ ಆಫ್ ದಿ ರೇರ್ ಕೇಸ್ ಅಂತ ಪರಿಗಣಿಸಲಾರದೆ 3 ವರ್ಷ ಹಿಯರಿಂಗ್ ನಡೀತಾ ಇದೆ. 15 ಜನರದ್ದು ಈಗ ಸಾಕ್ಷ್ಯ ಆಗಿದೆ. ಈ ಒಬ್ಬ ಆರೋಪಿ ಕೊಲೆಗಾರ ಈತ ಹೇಳ್ತಾನೆ ನನಗೆ ನ್ಯಾಯ ದಕ್ಕೋದಿಲ್ಲ ಈ ಸಿನಿಮಾ ಬಿಡುಗಡೆ ಆದ್ರಂತ ಈತ ಹೇಳ್ತಾನೆ. ಕೊನೆಗೆ ಅದೃಷ್ಟವಶಾತ್ ಕೋರ್ಟ್ ಹೇಳುತ್ತೆ ಇಲ್ಲ ಈ ಸಿನಿಮಾವನ್ನು ಬಿಡುಗಡೆ ಮಾಡೋದನ್ನು ನಾವು ತಡೆಯಲಿಕ್ಕಾಗೋದಿಲ್ಲ, ಇದು ರಜಾಕಾಲದ ಬೆಂಚ್ ಆಗಿರೋದ್ರಿಂದ ಜುಲೈ 14ರ ನಂತರ ರೆಗ್ಯುಲರ್ ಬೆಂಚ್ ಶುರುವಾಗುತ್ತೆ, ಕೋರ್ಟು ವಿಚಾರಣೆಗಳು ಶುರುವಾಗ್ತವೆ. ಆವಾಗ ನೀವು ಕೋರ್ಟ್ಗೆ ಮತ್ತೆ ನಿಮ್ಮ ಅಹವಾಲನ್ನು ಸಲ್ಲಿಸಿ, ಸಿನಿಮಾ ಬಿಡುಗಡೆಗೆ ಅಭ್ಯಂತರ ಇಲ್ಲ ಅಂತ ಹೇಳ್ತದೆ. ಅಲ್ಲಿಗೆ ಸಿನಿಮಾ ಈಗ ಉದಯ್ಪುರ್ ಫೈಲ್ಸ್ ಅನ್ನುವಂಥ ಸಿನಿಮಾ ಬಿಡುಗಡೆ ಆಗ್ತಾ ಇದೆ. ಇವರಿಗೆ ಸಂಕಟ ಏನು, ಅರ್ಷದ್ ಮದನಿ ಇವರಿಗೆಲ್ಲ ಸಂಕಟ ಏನಪ್ಪ ಅಂತಂದರೆ ಇವರು ಕೊಲೆ ಮಾಡಿದ್ದಕ್ಕೆ ಬೇಜಾರಿಲ್ಲ. ಇವ್ರಿಗೆ ಹಜರತ್ ಮೊಹಮ್ಮದ್ ಪೈಗಂಬರ್ ಅವರು 6 ವರ್ಷದ ಅಪ್ರಾಪ್ತ ಬಾಲಕಿಯನ್ನು ಮದುವೆ ಆಗಿದ್ರು ಅಂತ ಹೇಳ್ಬಿಟ್ರಲ್ಲ, ಇವತ್ತಿಗೂ ಕೂಡ ಪಾಪ ನೂಪುರ್ ಶರ್ಮಾ ಕದ್ದುಕೊಂಡು ಓಡಾಡ್ತಾಳೆ. ಆದರೆ ಕೊಲೆ ಮಾಡಿದವರು ಜಾಮೀನು ತೊಗೊಂಡು ಹೊರಗಡೆ ಓಡಾಡ್ತಾ ಇದ್ದಾರೆ. ಇವರು ಸಿನಿಮಾ ನಿಲ್ಲಿಸಬೇಕು ಅಂತ ಓಡಾಡ್ತಾರೆ. ಇವ್ರ ಪರವಾಗಿ ಕಪಿಲ್ ಸಿಬಲ್ ಅನ್ನುವಂಥ ವ್ಯಕ್ತಿ ಈ ಸಿನಿಮಾ ಬಿಡುಗಡೆ ಆಗಬಾರ್ದು, ಸಮಾಜದ ಮೇಲೆ ದುಷ್ಪರಿಣಾಮ ಬೀರುತ್ತೆ ಅಂತ ಹೇಳ್ತಾರೆ. ಕೊಲೆ ಮಾಡಿದ್ರೆ ದುಷ್ಪರಿಣಾಮ ಬೀರಲ್ವಾ? ಜನರಲ್ಲಿ ಭಯ ಉಂಟಾಗೋದಿಲ್ವಾ? ಈ ದೇಶದಲ್ಲಿ ಅಭಿವ್ಯಕ್ತಿ ಸ್ವಾತಂತ್ರ್ಯ ಅಂತ ಹೇಳುವಂಥ ನಮ್ಮಂಥವರು ನಾಳೆ ಸೋಷಿಯಲ್ ಮೀಡಿಯಾದಲ್ಲಿ ಮಾತಾಡಲಿಕ್ಕೆ ಭಯ ಆತಂಕ ಉಂಟಾಗುವಂಥ ಸಂದರ್ಭ ಒದಗಿ ಬರೋದಿಲ್ವಾ? ಇದು ಕಪಿಲ್ ಸಿಬಲ್ಗೆ ಅರ್ಥ ಆಗೋದಿಲ್ಲ. ಕಪಿಲ್ ಸಿಬಲ್ ಆಯ್ಕೆ ಮಾಡುವಂಥ ಪ್ರತಿ ಪ್ರಕರಣವನ್ನು ನೋಡಿ ಅದು ಸಮಾಜ ವಿರೋಧಿ ಧೋರಣೆಯಿಂದ ಕೂತಿರುತ್ತೆ, ರಾಷ್ಟ್ರಹಿತದ ವಿರುದ್ಧವಾಗಿರುತ್ತೆ ಮತ್ತು ನ್ಯಾಯದ ಪರವಾಗಿರಲಿಕ್ಕೆ ಸಾಧ್ಯವೇ ಇಲ್ಲ. ಈತನನ್ನು ಬಾರ್ ಕೌನ್ಸಿಲ್ನ ಅಧ್ಯಕ್ಷರನ್ನಾಗಿ ಮಾಡಲಾಗತ್ತೆ. ಈ ದೇಶದಲ್ಲಿ ಸಮಾಜವಾದಿ ಪಾರ್ಟಿ ಈತನನ್ನು MP ಮಾಡುತ್ತೆ. ಕಾಂಗ್ರೆಸ್ ಈತನಿಗೆ ಕಕ್ಷಿದಾರನಾಗಿ ಕೇಸ್ನಲ್ಲಿ ವಾದ ಮಂಡನೆಗೆ ನಿರತರಾಗತ್ತೆ. ಈ ದೇಶದ ಕಳ್ಳರು, ಈ ದೇಶದ ಉಗ್ರರು ಈತನಿಗೆ ಕಕ್ಷಿದಾರರಾಗಿ ಬಂದು ನಿಲ್ತಾರೆ. ಇದು ಈ ದೇಶದ ದುರಂತ. ನಾವು ಮಾಡಬಹುದಾದ ಒಂದು ಕೆಲಸ ಏನೀಗ, ಉದಯ್ಪುರ್ ಫೈಲ್ಸ್ ಸಿನಿಮಾ ಎಲ್ಲೇ ಬಿಡುಗಡೆ ಆಗಲಿ, ಸಿನಿಮಾ ಹೆಂಗೆ ಇರಲಿ, ಏನಾಗತ್ತೆ, ಬಹಳಷ್ಟು ಸಲ ಅಸತ್ಯವನ್ನು ಹೇಳುವಾಗ ತಾಂತ್ರಿಕವಾಗಿ ವಿಜೃಂಭಿಸಿ ಸಿನಿಮಾ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಸಿನಿಮಾದ ಚೌಕಟ್ಟಿನಲ್ಲಿ ಇರಬೇಕಾದಂಥ ಎಂಟರ್ಟೈನ್ಮೆಂಟ್ ಮಟೀರಿಯಲ್ ಏನಿದೆ, ಇಂಗ್ರೀಡಿಯೆಂಟ್ಸು ಇರಲಿಕ್ಕೆ ಸಾಧ್ಯವೇ ಆಗೋದಿಲ್ಲ. ಆದರೆ ವಾಸ್ತವ ಮಾತ್ರ ಯಾವತ್ತೂ ಕೂಡ ಕಲ್ಪನೆಗಿಂತ ಭೀಕರವಾಗಿರುತ್ತೆ, ಕಲ್ಪನೆಗಿಂತ ಅತಿಶಯೋಕ್ತಿ ಎನ್ನುವ ಹಾಗಿರುತ್ತೆ. ಅದನ್ನು ನೋಡಬೇಕು ಅಂದರೆ ಈ ಸಿನಿಮಾ ನೋಡಬೇಕು. ಏಕೆಂದರೆ ಕನ್ಹಯ್ಯಲಾಲ್ ನಮ್ಮ ಮಗನ ಮಾತುಗಳನ್ನು ಕೇಳಿದೆ. ಆತ ಯಾವ ಮಟ್ಟಿಗೆ ರೋಧಿಸ್ತಾ ಇದ್ದ ಅಂದರೆ, ಒಬ್ಬ ಮಗನಿಗೆ ಇಂಥ ಸ್ಥಿತಿ ಬರಬಾರ್ದು, ದುಸ್ಥಿತಿ ಬರಬಾರ್ದು, ನಮ್ಮ ನ್ಯಾಯಾಂಗ ವ್ಯವಸ್ಥೆ ಈ ರೀತಿ ಅಸಹಾಯಕರ ರೀತಿಯಲ್ಲಿ ಕೆಲಸ ಮಾಡಬಾರ್ದು ಅನಿಸ್ಬಿಡುತ್ತೆ. ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೀನಿ. ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ. ನಮಸ್ಕಾರ.